ಎಲ್ಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಅಂತ ಹೇಳ್ತಾ, ಇವತ್ತು ನನ್ನ ವ್ಲಾಗಲ್ಲಿ ಒಂದು ಕುಕ್ಕಿಂಗ್ ರೆಸಿಪಿ ಮಾಡ್ತಾ ಇದ್ದೀನಿ. ಏನಪ್ಪ ಅದ್ರ ಹೆಸರು ಅಂದರೆ ಬೆಂಡೆಕಾಯಿ ಕುರ್ಕುರೆ. ಬನ್ನಿ ನೋಡೋಣ, ಮಾಡ್ಕೊಂಡು ತಿನ್ನೋಣ. ಚಲೋ. ಫಸ್ಟು ಬೆಂಡೆಕಾಯಿನ ತೊಳ್ಕೊಂಡು ಅವನ್ನೆಲ್ಲ ತುದಿ ಕಟ್ ಮಾಡ್ಕೋಬೇಕು. ಅದಾದ್ಮೇಲೆ ಅವನ್ನ ಮದ್ದಿಗೆ ಸೀಳಿ ಅದ್ರೊಳಗಡೆ ಇರೋ ಬೀಜ ಎಲ್ಲ ತೆಗೆದು ಸಪ್ರೇಟ್ ಮಾಡಬೇಕು. ಬೀಜ ತೆಗ್ದಾಗ ಬೆಂಡೆಕಾಯಿ ಈ ತರ ಕಾಣ್ತಿರುತ್ತೆ. ನೆಕ್ಸ್ಟ್ ಇದಕ್ಕೆ ಏನೇನು ಮಸಾಲ ಹಾಕ್ಬೇಕು ಅಂತ ನೋಡ್ಕೊಬರೋಣ ಬನ್ನಿ. 5 ಸ್ಪೂನ್ ಕಡಲೆ ಹಸಿಟ್ಟು, 2 ಸ್ಪೂನು ಅಚ್ಕಾರದ ಪುಡಿ, ಅಕ್ಕಿ ಹಿಟ್ಟು 3 ಸ್ಪೂನು, ಪೆಪ್ಪರು 1.5 ಸ್ಪೂನು, ಕಾರ್ನ್ಫ್ಲವರು 3 ಸ್ಪೂನು, ಗರಂ ಮಸಾಲ ಪೌಡರ್ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಪೀಸ್ ಮಾಡಿರೋ ಬೆಂಡೆಕಾಯಿನ ಹಿಟ್ಗಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೈಟಾಗಿ ನೀರು ಹಾಕ್ಕೊಂಡು ಇನ್ನು ಮಿಕ್ಸ್ ಮಾಡೋದ. ಫೈನಲಿ ಮಸಾಲೆ ಎಲ್ಲ ಈ ಥರ ಕುತ್ಕೊಳೋ ತನಕ ಮಿಕ್ಸ್ ಮಾಡ್ಕೋಬೇಕು. ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯ್ಕಿಕ್ಕನ. ಯಾವುದಕ್ಕೂ ಎಷ್ಟು ಥರ ಮ್ಯಾರಿನೇಟ್ ಆಗೈತೆ ಅಂತ ಎಲ್ಲ ನೋಡ್ಕೊಬನ್ನಿ ಒಂದ್ಸರಿ. ಎಣ್ಣೆ ಕಾದೈತೆ ಅಲ್ವಾ ಅಂತ ಒಂದ್ಸರಿ ಟೆಸ್ಟ್ ಮಾಡ್ಕೊಳ್ಳೋಣ. ಎಣ್ಣೆ ಕೊತ 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 ಅಂತ ಕುದೀತೈತೆ ನೋಡಿ. ಈಗ ಸೆಕೆಂಡ್ ರೌಂಡು. ಒಂದೊಂದೇ ಬಿಟ್ಟಷ್ಟು ನಿಮಗೆ ಜಾಸ್ತಿ ಪೀಸ್ ಸಿಗುತ್ತೆ, ಮತ್ತು ಜಾಸ್ತಿ ಕಾಣುತ್ತೆ, ಮತ್ತು ಕ್ರಿಸ್ಪಿಯಾಗಿರುತ್ತೆ. ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಇದನ್ನು ಒಂದು 3 to 4 ಮಿನಿಟ್ಸು ಲೈಟಾಗಿ ಫ್ರೈ ಮಾಡ್ಕೊಬೇಕು. ಅದು ಬ್ರೌನ್ ಕಲರ್ಗೆ ಟರ್ನ್ ಆಗೋ ತನಕ. ಲೈಟ್ ಬ್ರೌನಿಗೆ ಟರ್ನ್ ಆಗುತ್ತೆ, ಆವಾಗ ಫುಲ್ ಕ್ರಿಸ್ಪಿಯಾಗಿರುತ್ತೆ. ಬರೀ ಒಂದು ತಾಂಡು ಎತ್ತಿಕ್ಕೆ ನೋಡಿರಿ ಮುರಿದು. ಸೆಕೆಂಡ್ ರೌಂಡ್ ಎತ್ತಿರೋದು ಇದು. ಎಷ್ಟು ಲೈಟ್ ಬ್ರೌನ್ ಕಲರ್ ಬಂದೈತೆ. ಸೀದಾ ಜಲ್ದೊಳಿಗೆ ಹಾಕೋಣ. ಎಣ್ಣೆ ಸೋರಿಸಿದಷ್ಟು ಟೇಸ್ಟ್ ಸಿಗುತ್ತೆ. ಇದನ್ನು ಆಮೇಲೆ ಬಿಸಿ ತಿನ್ನಂಗಿಲ್ವಂತೆ, ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ಬೇಕಂತೆ. ಒಂದು 3 ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಆಗೈತೆ ಅಂತ. ನೋಡಿ, ಈ ಥರ ಪೀಸ್ ಹಾಕಬೇಕು. ಫೈನಲಿ ಈ ಥರ ರೆಡಿ ಆಗೈತೆ ನಮ್ಮ ಬೆಂಡೆಕಾಯಿ ಕುರ್ಕುರೆ. ಫಸ್ಟು ಪ್ಲೇಟ್ಗೆ ಹಾಕೊಂಡೋಗಿ ನಮ್ಮ ಅವ್ವಂಗೆ ಕೊಟ್ಟೆ. ನಮ್ಮ ಅವ್ವನ ರಿಯಾಕ್ಷನ್ ನೋಡ್ಕೊಬರೋಣ ಬನ್ನಿ. ಅಲ್ಲ, ಬೆಂಡೆಕಾಯಿ ಕುರ್ಕುರೆ ತಿನ್ನಂದ್ರೆ ಚಿಕನ್ ಲೆಗ್ ಪೀಸ್ ತಿಂತಿದ್ಯಲ್ಲ, ಹೆಂಗೈತೆ ಗೈಸ್? ಇವಾಗ ಕುರ್ಕುರೆ ಹೆಂಗೈತೆ ಅಂತ ಟೇಸ್ಟ್ ಮಾಡೋಣ ಬನ್ನಿ. ಬಿಸಿ ಕುರ್ಕುರೆ ತಣ್ಣಗಾದ್ಮೇಲೆ ತಿಂದರೆ ಟೇಸ್ಟ್ ಆಯ್ತಂತೆ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಅಡೆಚಣೆಗಾಗಿ ಕ್ಷಮಿಸಿ. ನಮ್ಮ ಮನೆ ಸ್ವಲ್ಪ ಆಟ ಜಾಸ್ತಿ, ಕೈ ತೊಳಕ್ಕೆ ಬಂದಿದ್ದು. ಏನು ಚೆನ್ನಾಗಿದೆ. ಹೊಸ ರೆಸಿಪಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಜಾಸ್ತಿ ಸಿಗೋದ. ಅಲ್ಲಿವರೆಗೂ ನನ್ನ ಬ್ಲಾಗ್ನ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.